ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಿಮ್ಗೆ ಅರ್ಥ ಆಗೋ ಹಾಗೆ ಬಿಡ್ಸ್ ಹೇಳ್ತೀನಿ. ನೇರವಾಗಿ 2 ಪ್ರಶ್ನೆ ಕೇಳಲಾ? ಕೇಳಿ. ನಿಮ್ಗೂ ವೀರಣ್ಣ ಅವ್ರಿಗೂ ಏನ್ ಸಂಬಂಧ? ನಿಮ್ಗೂ ರಾಘವ್ಗೂ ಏನ್ ಸಂಬಂಧ? ಎರಡಕ್ಕೂ ಒಂದೇ ಉತ್ತರ ಮಂತ್ರ. ಕರಳಬಳ್ಳಿ ಸಂಬಂಧ. ಆ ಮಗು ಅವನ ತಾಯಿ ಸತ್ತಿದಾಳೇನೋ ಸತ್ಯ ಇನ್ನೂ ಅರ್ಥನೇ ಮಾಡ್ಕೋತಾ ಇಲ್ಲ. ಅವನು ನಮ್ಮ ಅರ್ಚನಲ್ಲ, ಅವ್ರ ತಾಯಿ ಶಾಂತಿನ ನೋಡ್ತಾ ಇದ್ದಾನೆ. ಏನ್ ಸುಮತಿ ನೀನು, ಮಕ್ಕಳು ದೇವರು ಇಬ್ರು ಒಂದೇ ಅಂತ ಹೇಳ್ತಾ ಇರ್ತಾನೆ. ಹೌದು ರೀ, ನಾನು ಒಪ್ಕೋತೀನಿ. ಆದ್ರೆ ನಮ್ಗಿರೋದು ಒಬ್ಳೆ ಮಗಳಲ್ವಾ, ಅವಳನ್ನ. ನನಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ಆಗಿನ ಪರಿಸ್ಥಿತಿ ನನ್ನ ನಿಸ್ವಾರ್ಥಿ ಆಗೋ ತರ ಮಾಡ್ಬಿಡ್ತು. ಏನ್ ಮಾಡ್ಲಿ, ಅದನ್ನ ನೆನೆಸ್ಕೊಂಡ್ರೆ ನನಗೀಗಲೂ ನಗು ಬರ್ತಾ ಇದೆ. ಕೆಲವೊಂದು ವಿಷಯದಲ್ಲಿ ಆ ಚಿಕ್ಕ ಮಗು ರಾಘವ್ಗೆ ಸರಿಸಾಟಿಯಾಗಿ ನಿಂತ್ಬಿಟ್ಟು ಪೈಪೋಟಿ ಮಾಡ್ತಾ ಇದ್ದೆ ನಾನು. ಆಗೆಲ್ಲ ನನಗೇನು ಅನ್ನಿಸ್ತಾ ಇರಲಿಲ್ಲ. ಆದ್ರೆ ಈಗ ಬುದ್ಧಿ ಬಂದಿದೆ. ಇರ್ಲಿ, ಆ ಭಗವಂತ ಏನ್ ಮಾಡಬೇಕು ಅಂತಿದ್ದಾನೋ, ಏನಾಗುತ್ತೋ ನೋಡೋಣ. ಹಾಗಲ್ಲ ರೀ, ಏನೇ ಆದ್ರೂ ನಮ್ಮ ಅಚ್ಚುಗೆ ಒಂದ್ ಮದ್ವೆ ಅಂತ ಮಾಡ್ಬೇಕಲ್ಲ ರೀ. ಸುಮತಿ, ಏನ್ ಹೇಳ್ತಾ ಇದೀಯ ನೀನು? ಈಗಾಗ್ಲೇ ನಾವು ಮಾಡ್ಬೇಕಾಗಿರೋ ಪ್ರಯತ್ನ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದೀವಲ್ಲ ಸುಮಾ. ಏನಾದ್ರೂ ಅಚ್ಚು ಮುಂದೆ ನಾವು ಮದುವೆ ವಿಚಾರ ಎತ್ತಿದ್ವಿ ಅಂತ ಇಟ್ಕೋ, ಅಚ್ಚು ಕೇಳೋ ಪ್ರಶ್ನೆಗೆ ನಮಗ್ ಮಾತೇ ಬರಲ್ಲ, ಹಾಗಾಗ್ಬಿಡುತ್ತೆ ಅಷ್ಟೇ. ಒಂದ್ ಸ್ವಲ್ಪ ದಿನ ಕಳೀಲಿ, ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ, ಎಲ್ಲದಕ್ಕೂ ಒಂದು ತೀರ್ಮಾನ ಆಗುತ್ತೆ. ನಾನು ಸ್ವಲ್ಪ ದಿನ ಅಚ್ಚುನ ಅಲ್ಲೇ ಇರಮ್ಮ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲ ರೀ, ನನ್ಗೆ ಯಾಕೋ ತಪ್ಪಾಗಿ. ಇಲ್ಲ ಸುಮಾ, ನನಗೆ ಯಾಕೋ ಇದು ಸರಿಯಾಗೇ ಇದೆ ಅಂತ ಅನ್ನಿಸ್ತಾ ಇದೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನಾನೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ನನ್ನ ತೀರ್ಮಾನನ ಬದಲಾಯಿಸೋ ಥರ ಯಾವ ಗೊಂದಲಗಳನ್ನು ಮಾಡಬೇಡ, ಮಾತಾಡಬೇಡ. ಸರಿ ಬಿಡಿ, ನಾನ್ ನಿಮಗ್ ಗೊಂದಲ ಮಾಡಲ್ಲ. ಮಾತ್ರೆ ತರ್ತೀನಿ, ತಗೊಳ್ಳಿ. ದೇವರೇ, ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ? ನೀವು ದಡ್ರಲ್ಲ ಅಲ್ವಾ? ನನ್ನ ಮಾತು ನಿಮಗ ಅರ್ಥ ಆಗಿರ್ಬೇಕಲ್ವಾ? ಯಾಕಂದ್ರೆ ನೀವು ದಡ್ರಲ್ಲ. ಅರ್ಥ ಆಯ್ತು, ಆದ್ರೂ ಚಿಕ್ಕ ಅನುಮಾನ ಕಾಡ್ತದೆ. ಬಗೆಹರಿಸ್ಕೊಳ್ಳಿ ಮಂತ್ರ. ಅನುಮಾನಂ ಪೆದ್ದ ರೋಗಂ ಅಂತಾರೆ. ಬೇಗ ಬಗೆಹರಿಸ್ಕೊಳ್ಳಿ. ಬಗೆಹರಿಸ್ತೀನಿ, ನಿಧಾನವಾಗಿ ಬಗೆಹರಿಸ್ತೀನಿ. ರಾಘವ್ ಚಿಕ್ಕ ಮಗು, ಅವನಿಗೇನು ಅರ್ಥ ಆಗಲ್ಲ.